ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮವ್ಯಾಮೋಹತಸ್ತರಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಯಪ್ಪದಿಯಾದ ಸರ್ವೇಶ್ವರನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ತಿಳಿದುಕೊಂಡು ಬರುತ್ತಿದ್ದೇವೆ. ಸಹಸ್ರನಾಮಕ್ಕೆ ಹಲವಾರು ಜನ ಮಹನೀಯರು ಭಾಷ್ಯವನ್ನು ಬರೆದಿದ್ದಾರೆ. ಈ ಸಂಚಿಕೆಯಲ್ಲಿ 44ನೇ ಶ್ರೀನಾಮವಾಗಿರುವಂತಹ ವಿಧಾತ ಎಂಬ ಶಬ್ದಕ್ಕೆ ಅರ್ಥವೇನು ಎಂಬುದನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಇದನ್ನು ನಾಮಾವಳಿ ಕ್ರಮದಲ್ಲಿ ಹೇಳಬೇಕಾದ್ರೆ ಪರಮಾತ್ಮನನ್ನು ವಿಧಾತ್ರೇ ನಮಃ ಎಂದು ಕೊಂಡಾಡುತ್ತೇವೆ. ಕಳೆದ ಸಂಚಿಕೆಯಲ್ಲಿ ಧಾತ, ಈ ಸಂಚಿಕೆಯಲ್ಲಿ ಈಗ ವಿಧಾತ. ಕಳೆದ ಶ್ರೀನಾಮ ಧಾತ. ಧಾತ ಅಂದರೆ ಬಿತ್ತನೆ ಮಾಡುವವನು ಅಂತ ಅರ್ಥ. ಇಲ್ಲಿ ವಿಧಾತ ಎಂದರೆ ಪೋಷಿಸುವವನು ಅಂತ ಅರ್ಥ. ವಿವಿಧವಾಗಿ ಧರಿಸಿ ಎಲ್ಲರನ್ನೂ ಪೋಷಿಸುವವನು. ಪ್ರಪಂಚವನ್ನು ಧರಿಸಿದ ಪರಮಾತ್ಮನು ಪ್ರಪಂಚದ ಪೋಷಣೆಯನ್ನು ಮಾಡುತ್ತಾನೆ. ತಂ ಗರ್ಭಂ ಪರಿಣಮಯ್ಯ ವಿದಧಾತಿ ಆವಿರ್ಭವತಿ. ಅವನು ಗರ್ಭ ಪರಿಣಾಮದಿಂದ ಆವಿರ್ಭವಿಸುವಂತೆ ಮಾಡುತ್ತಾನೆ ಎಂದು ನಮಗೆ ಭಾಷ್ಯದಲ್ಲಿ ತೋರಿಸ್ತಾರೆ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಎಂದು ನಮಗೆ ಶ್ವೇತಾಶ್ವರಥೋಪನಿಷತ್ತಲ್ಲೂ ಹೇಳಿದೆ. ಯಾರು ಬ್ರಹ್ಮನನ್ನು ಮೊದಲು ಸೃಷ್ಟಿ ಮಾಡ್ತಾನೋ ಅವನು ಧಾತ. ಯಾರು ಬ್ರಹ್ಮಾದಿ ಸಕಲ ದೇವತೆಗಳನ್ನು ಪೋಷಣೆ ಮಾಡುತ್ತಾನೋ ಅವನು ವಿಧಾತ. ತದ್ಗರ್ಭ ಪರಿಣಾಮೇ ಸ್ಯಾತ್ ಆವಿರ್ಭಾವಯಿತ ಸ್ವಯಂ. ಅಂದರೆ ತಾನು ಪ್ರಪಂಚವನ್ನು ಧರಿಸಿದ್ದಲ್ಲದೆ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವಕೋಟಿಗಳನ್ನು ಬೆಳೆಸುವವನು. ಬಿತ್ತನೆ ಮಾಡೋದು ಅಂತ ಒಂದು ಕೆಲಸ ಇದೆ. ಆ ಬಿತ್ತನೆ ಮಾಡಿದ ನಂತರ ಆ ಬೀಜ ಮರವಾಗಿ ಬೆಳೆಯಬೇಕಾದ್ರೆ ಅದಕ್ಕೆ ನೀರು ಹಾಕಬೇಕು. ನೋಡಿ, ಹಾಗೆ ಬೆಳೆದು ಬಿಡೋದಿಲ್ವಲ್ಲ. ಎಲ್ಲ ಸಸ್ಯಾಭಿವೃದ್ಧಿ ಮಾಡೋದಕ್ಕೋಸ್ಕರ ಒಬ್ಬ ವ್ಯವಸಾಯಿ ಏನು ಮಾಡ್ತಾನೆ, ಬೀಜ ಬಿತ್ತನೆ ಮಾಡ್ತಾನೆ. ಆ ಬೀಜ ಮರವಾಗಿ ಬೆಳಿಬೇಕು ಅಂದರೆ ಅದನ್ನು ಪೋಷಿಸಬೇಕು, ನೀರನ್ನು ಹುಯ್ಯಬೇಕಲ್ಲ. ಆ ಪೋಷಣೆ ಮಾಡುವಂತಹವನು ಪರಮಾತ್ಮನು. ಆದ್ದರಿಂದ ಅವನು ವಿಧಾತ ಎಂದು ಕರೆಯಲ್ಪಡುತ್ತಾನೆ. ನೋಡಿ, ಬೀಜ ಬಿತ್ತನೆ ಮಾಡುವವನು ಧಾತ. ಮರವನ್ನು ಬೆಳೆಸೋದಕ್ಕೋಸ್ಕರ ತೀರ್ಥವನ್ನು ಹಾಕಿ ಅದನ್ನು ಪೋಷಣೆ ಮಾಡುವಂತಹವನು ವಿಧಾತ ಎಂದು ಈ ಶ್ರೀನಾಮದಿಂದ ನಾವು ತಿಳಿದುಕೊಳ್ಳಬಹುದು. ನಮ್ಮಲ್ಲಿರುವಂತಹ ಭಕ್ತಿ ಭಾವವನ್ನು ಬೆಳೆಸುವಂಥವನು. ಅಲ್ಲಿ ಧಾತಾ ಶಬ್ದಕ್ಕೆ ನಾವು ಕಥೆ ನೋಡಬೇಕಾದ್ರೆ ಕನಕದಾಸರ ಒಂದು ಪದ್ಯವನ್ನು ನಾವು ಸ್ಮರಣೆ ಮಾಡಿದೆವು. ಅಂದರೆ ಭಗವಂತನ ಶ್ರೀನಾಮ ಬೀಜವಿದ್ದ ಹಾಗೆ, ಭಗವಂತನ ದಿವ್ಯಮಂಗಳ ವಿಗ್ರಹ ಮರ ಇದ್ದ ಹಾಗೆ, ಬೀಜದಿಂದ ಹೇಗೆ ಮರ ಬೆಳೆಯುತ್ತೋ ಆ ರೀತಿ ಭಗವತ್ ಶ್ರೀನಾಮವನ್ನು ನಾವು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿದ್ರೆ ಭಕ್ತಿ ಭಾವ ಬೆಳೆಯುತ್ತದೆ. ಭಗವಂತನ ದಿವ್ಯಮಂಗಳ ವಿಗ್ರಹ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ, ನಾವು ಧ್ಯಾನ ಮಾಡಲು ಸಾಧ್ಯವಾಗುತ್ತದೆ ಎಂಬ ಅರ್ಥದಲ್ಲಿ ಅದನ್ನು ನಾವು ನೋಡಿದೆವು. ನಾವು ಆ ಬೀಜ, ಆ ನಾಮವನ್ನು ನಮ್ಮ ಹೃದಯದಲ್ಲಿ ಹಾಕುವವನು ಪರಮಾತ್ಮನು. ಅದು ಬೆಳೆಯಬೇಕಾದ್ರೆ, ಆ ಭಕ್ತಿ ಭಾವ ಬೆಳೆಯಬೇಕಾದ್ರೆ ಅಲ್ಲಲ್ಲಿ ಸತ್ಸಂಗವನ್ನು ಏರ್ಪಡಿಸಿ ಅದನ್ನು ಪೋಷಣೆ ಮಾಡುವಂಥವನು ಪರಮಾತ್ಮನೇ ತಾನೆ. ಆದ್ದರಿಂದ ಅವನನ್ನು ವಿಧಾತ ಅಂತ ಕರೆಯುತ್ತಾರೆ. ಮೊದಲು ನಮಗೆ ಹೆಸರನ್ನು ಹಾಕ್ತಾರೆ. ಯಾರೋ ಒಬ್ಬರು ಮಹಾತ್ಮರು ಬಂದರು, ನಮಗೆ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂದರೆ ಏನು ಮಾಡಬೇಕು ಸ್ವಾಮಿ ಅಂತ ಆ ಮಹಾತ್ಮರನ್ನು ಒಬ್ಬರು ಕೇಳಿದ್ರು. ಅದಕ್ಕೆ ಅವರು ಹೇಳ್ತಾರೆ, ನೀವು ಸಹಸ್ರನಾಮವನ್ನು ಜಪ ಮಾಡಿ. ಅದರಲ್ಲಿ ಯಾವುದೋ ಒಂದು ಶ್ರೀನಾಮವನ್ನು ಅವರು ಜಪ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆ ಜಪ ಮಾಡುವುದರ ಮೂಲಕ ಅವರ ಅಂತರಂಗದಲ್ಲಿರುವಂತಹ ದೋಷಗಳೆಲ್ಲ ಪರಿಹಾರವಾಗತ್ತೆ, ಭಕ್ತಿ ಭಾವ ಬೆಳೆಯುತ್ತೆ. ಆ ಭಾವನೆ ಬೆಳೆಯುತ್ತಾ ಅವರು ಆ ಒಂದು ನಾಮಕ್ಕೆ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಆ ಅರ್ಥ ತಿಳಿದುಕೊಂಡ ನಂತರ ಅವರಲ್ಲಿ ಭಕ್ತಿ ಭಾವ ಮತ್ತಷ್ಟು ಬೆಳೆಯುತ್ತೆ. ಈ ರೀತಿ ಆ ಭಾವವನ್ನು ಬೆಳೆಸುವವನಿಗೆ, ಪೋಷಿಸುವವನಿಗೆ ವಿಧಾತ ಎಂದು ಕರೆಯುತ್ತಾರೆ. ನಾವು ಶ್ರೀಮನ್ ಮಹಾಭಾರತದಲ್ಲಿ ಒಂದು ಅದ್ಭುತವಾದ ಘಟನೆಯನ್ನು ನಾವು ಸ್ಮರಣೆ ಮಾಡಿಕೊಳ್ಬಹುದು. ಶ್ರೀಮನ್ ಮಹಾಭಾರತ ನೋಡಿ, ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಹೇಳ್ತಾರೆ. ವ್ಯಾಸರ ಉಚ್ಚಿಷ್ಟವೇ ಈ ಪ್ರಪಂಚದಲ್ಲಿರುವಂಥ ಎಲ್ಲ ವಿಷಯಗಳು. ಅವರು ಎಲ್ಲಿ ಹೇಳದೇ ಇರುವಂಥ ವಿಷಯಗಳೇ ಇಲ್ಲ. ಅವರು ನಮ್ಮ ಭಾರತ ಭೂಮಿ ಅಂತ ಹೇಳಲಿಕ್ಕಿಲ್ಲ, ಪ್ರಪಂಚದಲ್ಲಿ ಎಷ್ಟೇ ವಿಷಯಗಳು ಇದೆಯೋ ಅದೆಲ್ಲವೂ ನಾವು ಮಹಾಭಾರತದಲ್ಲಿ ನಾವು ಗಮನಿಸಬಹುದು.
ಈ ಮಹಾಭಾರತದಲ್ಲಿ ಒಂದು ಘಟನೆ ನಡೆಯುತ್ತೆ. ಅದು ಗಾಂಧಾರಿಗೆ ಎಷ್ಟು ಜನ ಮಕ್ಕಳು? ಗಾಂಧಾರಿಗೆ 100 ಜನ ಮಕ್ಕಳು. ಅದು ಹೇಗಾದರು ಅಂತ ಒಂದು ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಒಂದು ತಾಯಿ ಅಂತ ತಗೊಂಡ್ರೆ ಅವಳು ವರ್ಷಕ್ಕೊಂದು ಮಗುವನ್ನು ಹಡೆದರೂ 40ಕ್ಕಿಂತಲೂ ಹೆಚ್ಚು ಮಕ್ಕಳನ್ನು ಹಡೆಯೋದಕ್ಕೆ ಸಾಧ್ಯವಿಲ್ಲ ಪ್ರಪಂಚದಲ್ಲಿರುವಂಥ ಒಬ್ಬಳು ತಾಯಿ. ಆದರೆ ಗಾಂಧಾರಿಗೆ ಮಾತ್ರ ಹೇಗೆ 100 ಜನ ಮಕ್ಕಳಾದರು ಅಂತ ಒಂದು ಪ್ರಶ್ನೆ ಬರುತ್ತೆ. ಕುಂತಿಗೂ ಗಾಂಧಾರಿಗೂ ನೋಡಿ, ಕುಂತಿ ಪಾಂಡು ಮಹಾರಾಜನನ್ನು ಮದುವೆ ಮಾಡಿಕೊಂಡಿರ್ತಾಳೆ, ಅವಳು ವನವಾಸದಲ್ಲಿರ್ತಾಳೆ. ಕುಂತಿ ಯಮಧರ್ಮರಾಜನ ಮಂತ್ರವನ್ನು ಜಪನ ಮಾಡಿ ಆ ದೇವತೆಯ ಅನುಗ್ರಹ ದೆಸೆಯಿಂದ ಧರ್ಮರಾಜನೆಂಬ ಪುತ್ರನನ್ನು ಪಡೆದುಕೊಳ್ಳುತ್ತಾಳೆ ಕುಂತಿ. ಇವಳಿಗೆ ಸಂತಾನವಾಗಿದೆ ಎಂಬ ವಿಷಯ ವಾರ್ತೆ ಇವಳು ಕೇಳಿಕೊಂಡಿದ್ದ ತಕ್ಷಣ ಗಾಂಧಾರಿಗೆ ಅವಳಿಗೆ ಅಸೂಯೆ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹೇಗೆ ಅವನಿಗೇ ರಾಜ ಪಟ್ಟ ಕಟ್ಟಿಬಿಡ್ತಾರಲ್ಲ ಅಂತ ಒಂದು ಅಸೂಯೆ. ಗಾಂಧಾರಿ ಧೃತರಾಷ್ಟ್ರನ ಪತ್ನಿಯಾಗಿರ್ತಾಳೆ, ಮಹಾಪತಿವ್ರತೆ, ಮಹಾ ತೇಜಸ್ವಿನಿ ಅವಳು. ಆದರೆ ಅಸೂಯೆ ಪಟ್ಟು ಬಿಡ್ತಾಳೆ. ಕುಂತಿಗೆ ಮಕ್ಕಳಾಯ್ತಲ್ಲ, ನನಗಿನ್ನೂ ಮಕ್ಕಳಾಗಲಿಲ್ವಲ್ಲ. ಆದರೆ ಆ ಸಮಯದಲ್ಲಿ ಅವಳು ಗರ್ಭ ಧರಿಸಿರ್ತಾಳೆ. ಅವರಿಬ್ಬರು ಸ್ಪರ್ಧೆ ಮಾಡಿಕೊಂಡ್ರೆ ಅವಳಿಗಿಂತ ಮೊದಲು ನನಗೆ ಸಂತಾನವಾಗಬೇಕು ಅಂತ ಅವಳ ಮನಸ್ಸಿನಲ್ಲಿ ಆಸೆ ಇರುತ್ತೆ. ಆದರೆ ಅದಕ್ಕಿಂತ ಮುಂಚೆ ಕುಂತಿಗೆ ದೇವತಾ ದಶೆಯಿಂದ ಸಂತಾನವಾಗ್ಬಿಡತ್ತೆ. ಗಾಂಧಾರಿಗೆ ಒಂದು ಅಸೂಯೆ ಏರ್ಪಡುತ್ತೆ ಕುಂತಿಯ ವಿಷಯದಲ್ಲಿ. ಆ ಸಮಯದಲ್ಲಿ ತನ್ನ ಹೊಟ್ಟೆಯನ್ನು ಅಸೂಯೆಯಿಂದ ತಾನೇ ಹೊಡೆದುಕೊಳ್ಳುತ್ತಾಳೆ. ಅದರಿಂದ ಒಂದು ಮಾಂಸದ ಪಿಂಡ ಉದುರತ್ತೆ. ಉದುರಿದ ಮಾಂಸದ ಪಿಂಡದಲ್ಲಿ ಜೀವ ಇರೋದಿಲ್ಲ. ಅಯ್ಯೋ, ಆಗ ಅವಳಿಗೆ ಅರಿವಾಗತ್ತೆ, ಅಯ್ಯೋ ಅಸೂಯೆಯಿಂದ ನನ್ನ ಹೊಟ್ಟೆ ನಾನೇ ಬಡಿದುಕೊಂಡೆ, ಅದರಿಂದ ಒಂದು ಮಾಂಸದ ಮುದ್ದೆ ಹೊರಗಡೆ ಬಂತು. ಅಯ್ಯೋ, ಅನ್ಯಾಯವಾಗಿ ಇದು ಅರೆಬರೆಯಾಗಿ ಈ ಮುದ್ದೆ ಬಂತಲ್ಲ, ನನ್ನ ಕೈಯಿಂದ ನಾನೇ ನನ್ನ ಮಕ್ಕಳನ್ನು ಕೊಂದು ಹಾಕ್ಬಿಟ್ನಲ್ಲ ಅಂತ ಗಾಂಧಾರಿಗೆ ನನ್ನ ಅಸೂಯೆಗೆ ಧಿಕ್ಕಾರವಿರಲಿ. ಆದ್ದರಿಂದಲೇ ಮನಸ್ಸಿನಲ್ಲಿ ದುರ್ಭಾವನೆಗಳಿರಬಾರದು. ಯಾರು ಅಸೂಯೆ ಪಡ್ತಾರೋ ಅವರಿಗೆ ಸರ್ವನಾಶ ಖಂಡಿತ. ಇದು ಲೋಕ ತಿಳಿಯಲಿ, ಲೋಕಕ್ಕೆ ಈ ಸಂದೇಶ ಹೋಗಲಿ ಅಂತ ಗಾಂಧಾರಿ ಅಂದ್ಕೊಳ್ತಾಳೆ. ಆಗ ಉದುರಿದಂತಹ ಮಾಂಸಪಿಂಡವನ್ನು ಹೇಗಾದರೂ ಕಾಪಾಡಿಕೊಳ್ಬೇಕು ಅಂತ ಒಂದು ಆಸೆ ಆಗತ್ತೆ. ಆಗ ಅವಳು ವ್ಯಾಸಾಚಾರ್ಯರನ್ನು ಸ್ಮರಣೆ ಮಾಡುತ್ತಾನೆ. ವ್ಯಾಸರು ಯಾರು? ಸಾಕ್ಷಾತ್ ಭಗವಂತನ ಅವತಾರಿ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ಎಂದು ನಾವು ಕೊಂಡಾಡ್ತೇವೆ. ಅಂತಹ ವೇದವ್ಯಾಸರು, ವೇದಗಳನ್ನು ವಿಭಾಗ ಮಾಡಿದಂತಹ ಸತ್ಯವತಿ ಪುತ್ರರಾದ ವೇದವ್ಯಾಸರು ಅಲ್ಲಿಗೆ ಬಂದು ಗಾಂಧಾರಿಯ ಒಂದು ಅಳಲನ್ನು ಕೇಳುತ್ತಾರೆ. ಗಾಂಧಾರಿ ಗೋಗರಿಯುತ್ತಾಳೆ, ತುಂಬ ಕಷ್ಟಪಡ್ತಾಳೆ. ಈ ಮಾಂಸದ ಮುದ್ದೆಯನ್ನು ಹೇಗಾದರೂ ಮಾಡಿ ವ್ಯಾಸರೇ ನೀವು ಕಾಪಾಡಬೇಕು ಎಂದು ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸರು ಆ ಪಿಂಡವನ್ನು ತಾವು ಒಂದೊಂದೇ ಚಿಪ್ಪಿನಲ್ಲಿಟ್ಟು ಅದಕ್ಕೆ ತೈಲ ಮೊದಲಾದ ಉಪಕರಣಗಳಿಂದ ಬೆಳೆಸಲು ಪ್ರಾರಂಭ ಮಾಡ್ತಾರೆ. ಒಂದು ಚಿಪ್ಪಿನಲ್ಲಿ ಆ ಮಾಂಸ ಮುದ್ದೆಯಿಂದ 100 ಮುದ್ದೆಯಿಂದ 100 ತೆಗೆದು ಆ ಒಂದೊಂದು ಮುದ್ದೆಯನ್ನು ಒಂದೊಂದು ಕೊಪ್ಪರಿಗೆಯಲ್ಲಿ ಹಾಕಿ ಅದರಲ್ಲಿ ಎಣ್ಣೆ ಹಾಕಿ ಬೆಳೆಸೋದಕ್ಕೆ ಶುರು ಮಾಡ್ತಾರೆ. 100 ಮಾಂಸ ಮುದ್ದೆಗಳನ್ನು ಮಾಡಿದ್ರಿಂದ ಆ ಒಂದೊಂದು ಚಿಪ್ಪಿನಲ್ಲೂ ಒಬ್ಬೊಬ್ಬ ಕೌರವನು ಹುಟ್ಟುತ್ತಾನೆ. ಅವಳು ಮತ್ತು ಆ ಕಡೆಯಲ್ಲಿ ದುಶ್ಶಲ ಎಂದು ಕರೆಯಲ್ಪಡುವಂತಹ ಒಂದು ಹೆಣ್ಣು ಮಗು ಕೂಡ ಹುಟ್ಟುತ್ತೆ. 100 ಜನ ಕೌರವರು ವ್ಯಾಸರಿಂದ ಪೋಷಿಸಲ್ಪಟ್ಟು ವ್ಯಾಸರು ಆ ಮಾಂಸ ಮುದ್ದೆಗೆ ಜೀವ ಉಳಿಯುವ ರೀತಿಯಲ್ಲಿ ಮಾಡಿ, ಈ ಕಾಲದಲ್ಲಿ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಿ ನೋಡಿ, ಅದನ್ನು ವ್ಯಾಸಾಚಾರ್ಯರು ಆ ಕಾಲದಲ್ಲೇ ಮಾಡಿಬಿಟ್ರು. ಒಂದೊಂದು ಆ ಒಂದು ಕೊಪ್ಪರಿಗೆಯಲ್ಲೂ ಒಂದೊಂದು ಮಾಂಸ ಮುದ್ದೆಯನ್ನು ಹಾಕಿ ಅದನ್ನು ತೈಲ ಎಲ್ಲ ಹಾಕಿ ಅದಕ್ಕೆ ಉಪಕರಣಗಳನ್ನೆಲ್ಲ ಸೇರಿಸಿ ಅದನ್ನು ಜೋಪಾನವಾಗಿ ಕಾಪಾಡಿ ಆ ಒಂದೊಂದು ಚಿಪ್ಪಿನಿಂದ ಒಬ್ಬೊಬ್ಬ ಕೌರವ ಹುಟ್ಟುತ್ತಾನೆ. ಅದೇ 100 ಜನ ಕೌರವರು ಗಾಂಧಾರಿಗೆ ಮಕ್ಕಳಾಗಿ ಬಂದು ಸೇರಿಕೊಳ್ತಾರೆ. ಹೀಗೆ ವ್ಯಾಸರಿಂದ ಆ ಒಂದು ಮಾಂಸದ ಮುದ್ದೆ ರಕ್ಷಿಸಲ್ಪಟ್ಟಿತು. ಈ ವ್ಯಾಸಾಚಾರ್ಯರು ಒಬ್ಬೊಬ್ಬ ಕೌರವರನ್ನು ಬೆಳೆಸಬೇಕಾದ್ರೆ, ಆ ಕೊಪ್ಪರಿಗೆಯಲ್ಲಿ ಬೆಳೆಸಬೇಕಾದ್ರೆ ಪ್ರಾಯಶಃ ವ್ಯಾಸಾಚಾರ್ಯರು ಅವರೇ ವಿಷ್ಣು ಸಹಸ್ರನಾಮದನ್ನು ಬರೆದಿದ್ದಾರೆ. ಆದ ಕಾರಣ ವಿಧಾತಾಯ ನಮಃ ಎಂದು ಹೇಳಿ ಬೆಳೆಸಿರಬೇಕು. ವಿಧಾತ ವಿಧಾತ್ರೇ ನಮಃ ಎಂದು ಹೇಳಿ, ಯಾರು ಗರ್ಭವನ್ನು ನೀಡುತ್ತಾನೋ ಅವನು ಧಾತ, ಗರ್ಭವನ್ನು ಬೆಳೆಸುವಂತಹವನು, ಹುಟ್ಟಿದ ಮಕ್ಕಳನ್ನು ಬೆಳೆಸುವಂತಹವನು ಪರಮಾತ್ಮನಾದ ವಿಧಾತ. ನೋಡಿ, ಆ ಕೌರವರು ಕೂಡ ಬೆಳೆಯೋದಕ್ಕೆ ವ್ಯಾಸಾಚಾರ್ಯರು ಒಬ್ಬೊಬ್ಬ ಕೌರವರನ್ನು ಬೆಳೆಸಬೇಕಾದ್ರೆ ವಿಧಾತಾಯ ನಮಃ ಅಂತ ಹೇಳಿ ಬೆಳೆಸಿರಬೇಕು. ಆ ಭಗವಂತನ ಶ್ರೀನಾಮದ ಪ್ರಭಾವಾತಿಶಯದಿಂದ ಮಾಂಸ ಮುದ್ದೆಯಾಗಿದ್ದಂತಹ ಕೌರವರಿಗೆ ಜೀವ ಬರುತ್ತೆ. ಅವರು ಬೆಳೆಯುತ್ತಾರೆ, ಕೌರವರಾಗಿ ಪರಮಾತ್ಮನನ್ನೇ ದೂಷಿಸುತ್ತಾರೆ. ನೋಡಿ, ಪರಮಾತ್ಮ ಇವರ ಸೃಷ್ಟಿಗೆ ಕಾರಣ. ಪರಮಾತ್ಮನ ಶ್ರೀನಾಮವೇ ಕೌರವರನ್ನು ಬದುಕಿಸಿದ್ದು. ಅದು ವೇದವ್ಯಾಸರು ಪರಮಾತ್ಮನ ಶ್ರೀನಾಮವನ್ನು ಅನುಸಂಧಾನ ಮಾಡಿ ಸತ್ತೋಗಿದ್ದಂತಹ ಅಲ್ಲಿ ಆಲ್ಮೋಸ್ಟ್
ಪ್ರಾಯಶಃ ಸತ್ತೇ ಹೋಗಿದ್ರೇನೋ ಎಂಬಂತಿದ್ದಂತಹ ಕೌರವರ ಅವಸ್ಥೆ, ಅದರಿಂದ ಪಾರು ಮಾಡಿದಂತಹವರು ವೇದವ್ಯಾಸರು. ವಿಧಾತಾಯ ನಮಃ ಎಂದು ಶ್ರೀನಾಮವನ್ನು ಅನುಸಂಧಾನ ಮಾಡುವುದರ ಮೂಲಕ ಕೌರವರು ಬೆಳೆದಿದ್ದಕ್ಕೂ ಪರಮಾತ್ಮ ಕೃಷ್ಣನೇ ಕಾರಣ ನೋಡಿ. ಪಾಂಡವರ ಸೃಷ್ಟಿಗೂ ಪರಮಾತ್ಮನೇ ಕಾರಣ, ಕೌರವರನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಆದರೆ ಪಾಂಡವರಿಗೂ ಕೌರವರಿಗೂ ವ್ಯತ್ಯಾಸವೇನು ಅಂತ ಕೇಳಿದ್ರೆ, ತನ್ನನ್ನು ಸೃಷ್ಟಿ ಮಾಡಿದವನು ಪರಮಾತ್ಮನು, ಮಾಡಿದ ಉಪಕಾರವನ್ನು ಸ್ಮರಿಸುವಂತಹವರು ಪಾಂಡವರು, ಮಾಡಿದ ಉಪಕಾರವನ್ನು ಮರೆತು ತನ್ನನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನನ್ನೇ ದ್ವೇಷ ಮಾಡಿದವಂಥವರು ಕೌರವರು. ನಾವು ಮಹಾಭಾರತದಿಂದ ತಿಳಿದುಕೊಳ್ಳಬೇಕಾದ ಸಂದೇಶವೇನು? ನಮ್ಮನ್ನು ಸೃಷ್ಟಿ ಮಾಡುವವನು ಪರಮಾತ್ಮ ತಾನೆ, ನಮ್ಮನ್ನು ಬೆಳೆಸುವವನು ಪರಮಾತ್ಮನೇ. ನಮ್ಮನ್ನು ಸೃಷ್ಟಿಸಿ ಬೆಳೆಸಿ ಪೋಷಣೆ ಮಾಡಿ ನಮ್ಮನ್ನು ಧರಿಸುವಂತಹ ಪರಮಾತ್ಮನ ವಿಷಯದಲ್ಲಿ ನಾವು ಉಪಕಾರ ಸ್ಮರಣೆಯನ್ನು ಬೆಳೆಸಿಕೊಳ್ಳಬೇಕು. ಅವನು ಮಾಡಿರುವಂತಹ ಉಪಕಾರವನ್ನು ನಾವು ನೆನಪಿನಲ್ಲಿ ಇಟ್ಕೊಂಡು ಕೃತಕೃತ್ಯರಾಗಿರಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕೋ ಇಲ್ವೋ. ಪರಮಾತ್ಮನನ್ನೇ ದ್ವೇಷ ಮಾಡಿದ್ರೆ ಅದು ಕೌರವರು, ಅವರಿಗೆ ಸರ್ವನಾಶ ಖಂಡಿತ. ಪರಮಾತ್ಮನನ್ನು ಉಪಾಸನೆ ಮಾಡುವಂಥವರು ಪಾಂಡವರು, ಉಪಕಾರ ಸ್ಮೃತಿಯಲ್ಲಿದ್ದಂಥವರು, ಅವರು ಯಾವಾಗಲೂ ದಿಗ್ವಿಜಯ ಅವರಿಗೆ ಪ್ರಾಪ್ತವಾಗತ್ತೆ. ಇದೇ ಮಹಾಭಾರತ ಕೊಟ್ಟಂತಹ ದೊಡ್ಡ ಸಂದೇಶ. ಕೌರವರಿಗೂ ಮೂಲ ಪರಮಾತ್ಮನೇ, ಪಾಂಡವರಿಗೂ ಮೂಲ ಪರಮಾತ್ಮನೇ. ತನ್ನ ಮೂಲವನ್ನೇ ಮರೆತು ಮೂಲವನ್ನೇ ದ್ವೇಷ ಮಾಡಿದವರು ಕೌರವರು, ಅವರು ಸರ್ವನಾಶವಾಗಿಬಿಡ್ತಾರೆ. ತಮ್ಮ ಮೂಲವನ್ನು ಸ್ಮರಿಸಿ ಮೂಲಕ್ಕೆ ಅನುಗುಣವಾಗಿ ನಾವು ಇರಬೇಕು. ಮೂಲವನ್ನು ಸದಾಕಾಲ ನಾವು ಮನಸ್ಸಿನಲ್ಲಿ ಧರಿಸಿ ಅದಕ್ಕೆ ಅನುಕೂಲಕರವಾಗಿರಬೇಕು ಎಂದು ಬಯಸಿದವರು ಪಾಂಡವರು, ಅವರಿಗೆ ವಿಜಯ ಪ್ರಾಪ್ತವಾಗುತ್ತದೆ. ಇದೇ ಮಹಾಭಾರತ ಕೊಟ್ಟಂತಹ ದೊಡ್ಡ ಸಂದೇಶ. ಆದ್ದರಿಂದ ನಮ್ಮನ್ನು ಸೃಷ್ಟಿ ಮಾಡುವಂತಹವನು ಧಾತ, ಸೃಷ್ಟಿ ಮಾಡಲ್ಪಟ್ಟ ನಮ್ಮನ್ನು ಬೆಳೆಸುವಂತಹವನು ವಿಧಾತ. ಶ್ರೀಮತೆ ರಾಮಾನುಜಾಯ ನಮಃ.